ವಾಟ್ಸಾಪ್ ಗೈಸಲ್ಲಿ ಹೇಗಿದ್ದೀರಾ? ನಾನು ನಿರೂಪತಿ ನಿಮಗೆ ಒಂದು ಹೊಸ ವಿಡಿಯೋಗೆ ಸ್ವಾಗತ ಆಗೈತೆ. ಇವತ್ತು ನಾವು ಈ ಥರ ಆಡ್ತಿದ್ವಿ. ಇವತ್ತು ನಾವು ಲೋನ್ ಲುಫ್ ಆಡುವ. BR3CS ಆಡಿದ್ವಿ. ಈಗ ಲೋನ್ ಲುಫ್ ಆಡುವ. ಬನ್ನಿ ಬಂದ್ವಿ ಲೋನ್ ಲುಫಿಗೆ. ನೀವು ನೋಡ್ಬೋದು, ನಾನು ಮೊದಲು ಒಂದು ಥಾಮ್ಸನ್ನು ಹಾಗೂ ಒಂದು ಸ್ನೈಫ್ ಆಡುವ. ನನಗೆ ಸ್ನೈಫಲ್ಲಿ ತುಂಬ ಚೆನ್ನಾಗಿ ಆಡೋಕ್ಕೆ ಬರೋದು ಲೋನ್ ಲುಫಲ್ಲಿ. ಈಗ ಅಪೋನೆಂಟ್ ಹೆಂಗಿರಬೇಕು ಅಂತ ನೋಡಬೇಕು. ಅಪೋನೆಂಟಿನ ಫಸ್ಟ್ ನೋಡಬೇಕು ಹೆಂಗಿದ್ದಾನೆ ಅಂತ. ಅಪೋನೆಂಟ್ ಹೆಂಗಿದ್ದಾನೆ ಅಂತ ಗೊತ್ತಾದ್ಮೇಲೆ ಅವನು ಸೋಲಿಸ್ಬೇಕು. ಫಸ್ಟ್ ಅಪೋನೆಂಟ್ ಮೇಲೆ ತಿಳ್ಕೊಳ್ಬೇಕು. ನೈಫ್ ಹೋಗಕತ್ತಿಲ್ಲ ಗುರು. ಅಲ್ಲ, ನೈಫು ಆ್ಯಕ್ಚುಲಿ ಹೋಗಬೇಕು. ರೆಡ್ ಮಾರ್ಕ್ ಬರ್ತೈತೆ, ನೈಫೇ ಹೋಗೋತ್ತಿಲ್ಲ. ಇನ್ನು ಗುರು ನನ್ನ ನೈಫಲ್ಲೇ ಹಿಂಗಾಗತ್ತ ಹೋಗುತ್ತಪ್ಪ ನೈಫು. ನನ್ನ ಫೇವ್ರೆಟ್ ವೆಪನ್ ಅದು ನೈಫು. ಫೇವ್ರೆಟ್ ಮೆಟಲ್ ಅದು. ಅದೇ ಇದ್ದೇ ಹೋಗಕತ್ತಿಲ್ಲ. ನೀವು ಅಬ್ಸರ್ವ್ ಮಾಡ್ಬೋದು ಗೈಸ್, ಹೋಗಕತ್ತಿಲ್ಲ. ಹೆಡ್ ಶಾಟ್ ಕೊಟ್ಟ ನೋಡು ಅಲ್ಲಿಂದ. ಆ ನೈಫ್ ನಂದೇ ಹೋಗಕತ್ತಿಲ್ಲ, ಅವ್ನು ಬರಕತ್ತೈತಿ. ಮುಡಿ ಮಾಡೋಣ, ಮಾಯ ಮಾಡಿಟ್ಟ. ನಾನು ಜಾದು ಮಾಡಿಟ್ಟ ಬಿಡಿ ಮಗ. ಈಗ ನಾವೇ ಹೊಡಿಬೇಕು. ಈಗ ಈ ರೌಂಡ್ ಅಂತ ನಾವು ಸೋಲ್ಲೇಬಾರದು. ಹೆಡ್ ಶಾಟ್ ಕೊಡಬೇಕು. ಬಂದ ಅಣ್ಣ ಜರ ಬರಕತ್ತಾನೆ, ಬರ್ತಿದ್ದೆ. ಅಯ್ಯೋ ಮಿಸ್ ಅದ ಹಡ್ಡು. ಈಗ ಪಕ್ಕದ ಬಿಟ್ಟು ನೋಡು, ಹೆಡ್ ಶಾಟ್. ಫಸ್ಟ್ ಕಿಲ್ಲೇ ಹೆಡ್ ಶಾಟ್ ಬಿತ್ತು. ಇದೆ ಈ ನೈಫಲ್ಲಿ ಹೊಡೆದ್ರೆ ಹೆಡ್ ಶಾಟೇ ಬೀಳುತ್ತೆ, ಮತ್ತೆ ಎಲ್ಲೂ ಬೀಳಲ್ಲ. ನನಗಂತ ಇನ್ನು ಹೊಡೆದಾಗ ಪ್ರತಿ ಒಂದ್ಸಲ ಹೆಡ್ ಶಾಟೇ ಬಿತ್ತು. ಈಗ ಒಂದು ಸರ್ದೆ ಅಲ್ಲ, ಮೊದಲು ವಾಲ್ ಸೆಟ್ ಮಾಡಿ ಇಟ್ಕೊಂಡಿರುವ. ಓಕೆ, ನಾವು ಈ ಸೈಡಿಂದ ಹೋಗುವ. ನಾನು ಸ್ಯಾಂಟಿನ ಕಂಡಿದ್ದ ಅಪೋಸಿಟ್ ಬಗ್ಗೆ ತಿಳಿದಾತು. ಇನ್ನು ಬರೀ ನುಗ್ಗೋದು ಹೊಡೆಯೋದು ಅಷ್ಟೇ ಕೆಲಸ. ಬನ್ನಿ ನುಗ್ಗೋಣ. ಬಂದ ಅವನು ಹಾಲಾಕ್ದೆ, ನಾನು ಹಾಲಾಕ್ದೆ. ಕೋವಿಸ್ ಅದು ಗಂತ ಗೊತ್ತಿಲ್ಲ. ಸ್ಯಾಂಟಿನ್ ಹಾಕುವ ಎಲ್ಲೋದ ಅಲ್ಲ, ಹಿಂಗದ ಹೆಂಗೆ ನಾನು ಸ್ಯಾಂಟಿನ್ ಕ್ಲಿಕ್ ಮಾಡೋದೊಳೆ ಹೋಗ್ಬಿಟ್ಟ. ಏನು ಗೊತ್ತಾಗುತ್ತೆ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅನಿಸಿಕೆನ. ವಿಡಿಯೋನ ಶೇರ್ ಮಾಡಿ, ಫ್ರೆಂಡ್ಸ್ ಕೈಯಲ್ಲೂ ಸಬ್ಸ್ಕ್ರೈಬ್ ಮಾಡಿಸಿ. ಈ ಸಲ ನಾನು ಆ ಸೈಡ್ ಹೋಗಿದ್ದೆ, ಈ ಸಲ ಈ ಸೈಡ್ ಹೋಗುವ. ಹಂಗೆ ಹೇಳಿ, ಈಗ ಈ ಸೈಡ್ ಹೋಗುತ್ತೆ ನನ್ನ ಪ್ರಕಾರ. ಹಾಲಾಕುವ, ನಾನು ಒಂದು ಹಾಲಾಕ್ತೀನಿ. ಅವನಿಗೆ ಗೊತ್ತಾಗಿ ಬರ್ತಲ್ಲ ಪಾಪ. ಅಣ್ಣ ಏನೋ ಕೆತ್ತ ಬಜ್ಜಿ ಕೆಲಸ ಮಾಡಕತ್ತಾನೆ. ಏನು ಮಾಡಕತ್ತಾನೆ ಅಂತ ಗೊತ್ತಿಲ್ಲ, ಒಟ್ಟು ಪ್ಲ್ಯಾನ್ ಆಗಿರುತ್ತೆ ಹೊಡಿಯೋಕ್ಕೆ. ಈಗ ನಾನು ಇದೇ ಹೊಸದಾಗಿ ಲಾಂಚ್ ಆಗಿದೆ. ಕೆತ್ತ ಬಜ್ಜಿ ಕೆಲಸ ಏನಂತ ಈಗಲೇ ಗೊತ್ತಾಗುತ್ತೆ. ಈಗ ಸ್ಯಾಂಟಿನ್ ಹಾಕಿಟ್ಟಾನೆ. ಬಂದ ನಾನು ಸ್ಯಾಂಟಿನ್ ಹಾಕಿಬಿಡುವ. ಬಂದ ನನಗೆ ಹೆಡ್ ಶಾಟ್, ಎರಡು ಹೆಡ್ ಶಾಟ್. ಈಗ ರೌಂಡ್ 5, ರೌಂಡ್ 5. ಈಗ ನಾನು P90 ತಗೊಂಡ್ಬಿಡುವ. ಡಬ್ ಅಂತ ಶಾರ್ಟ್ ಗನ್ ಎರಡು. ಒಂದು ಶಾರ್ಟ್ ಗನ್ನು, ಒಂದು ಲಾಂಗ್ ರೇಂಜ್ ಗನ್ನು, ಯಾವುದು ಗೊತ್ತಿಲ್ಲ. ಈಗ ನುಗ್ಗೋದು. ಎರಡು ಈಚೆ ಅಂತಂದರೆ ನಾವಿಬ್ಬರು ಒಳ್ಳೆ ಅಂತ. ನಾನೆಂತ ಅಂತ ಒಳ್ಳೆ ಪ್ಲೇಯರ್ ಏನಲ್ಲ, ಈಗ ಜಸ್ಟ್ ಬಿಗಿನರ್. ನಾನು ಎಂಥ ದೊಡ್ಡ ಪ್ಲೇಯರ್ ಅಂತ ಅಂದ್ಕೊಳ್ಬಿಡ್ರಿ. ಅಣ್ಣ ಎಂಥ ಕೆಲಸ ಮಾಡಕತ್ತಾನೆ, ಕೆತ್ತ ಬಜ್ಜಿ ಕೆಲಸ ಹಾಕ್ದ. ಇನ್ನೊಂದು ವಾಲ್ ಅಂದ್ಬಿಟ್ಟು ನಿಮ್ಗೆ ಹಿಂಗೆ ಡೌಟ್ ಬರ್ತಿತ್ತಲ್ಲ. ಅಣ್ಣ ಏನೋ ಮತ್ತೆ ಕೆತ್ತ ಬಜ್ಜಿ ಕೆಲಸ ಮಾಡ್ಕೊತಾನೆ. ಅಣ್ಣ ಯಾರು ಕೆತ್ತ ಬಜ್ಜಿ ಕೆಲಸ ಮಾಡ್ಕೊತಾನೆ. ತಡಿ ಹಾಕುವ. ಫ್ರೀಸರ್ ಏನೋ ಕೆತ್ತ ಬಜ್ಜಿ ಕೆಲಸ ಮಾಡ್ಕೊತಾನೆ. ಎಂತ ಅಂತ ಗೊತ್ತಿಲ್ಲ. ಅದೇ ಹಾಕಿತ್ತು, ನಮಗೆ ಗೊತ್ತಿಲ್ಲ. ಓಲ್ಡ್ ಟ್ರಿಕ್ಕು. ಸ್ಯಾಂಟಿನ್ ಹಾಕಿ ಬೇರೆ ಸೈಡ್ ಹೋಗೋದು, ವಾಲ್ ಹಾಕೋದು. ಅವ್ರ ವಾಲ್ ಹತ್ರ ಬಂದ ಹಿಂದ್ಗಡೆಯಿಂದ ಬಿಡೋದು. ಆ ಟ್ರಿಕ್ ಬಿಡ್ಸಕತ್ತ. ಬರಲಿ ಶಾಟ್, ಮತ್ತೊಂದು ಹೆಡ್ ಶಾಟ್. ಮೂರು ಹೆಡ್ ಶಾಟ್. ಎಂತ ಗುರು, ಈ ಥರ ಬಿದ್ದಿಲ್ಲ ಯಾವತ್ತೂ. ಈ ಥರ ಹೆಡ್ ಶಾಟ್ ಮೂರು ಬಿದ್ದಿಲ್ಲ. ಹ್ಯಾಟ್ರಿಕ್ ಹೆಡ್ ಶಾಟ್. ಈ ಥರ ಹೆಡ್ ಶಾಟ್ ನಂಗೆ ಯಾವತ್ತೂ ಬಿದ್ದಿಲ್ಲ. ಫಸ್ಟ್ ಟೈಮ್ ಹ್ಯಾಟ್ರಿಕ್ ಬಂದಿತ್ತು. ನಿಮ್ಗೇನಾದ್ರು ಬಂದಿದೆ ಕಮೆಂಟ್ ಹಾಕಿ. ಮತ್ತೆ ಏನು ಕೆತ್ತ ನಂಗೆ ಗೊತ್ತೈತಿ. ಇವನೇನೋ ವಾಲ್ ಹಾಕದ, ಸ್ಯಾಂಟಿನ್ ಹಾಕಿದ್ದು. ಈಗ ಮತ್ತೇನೋ ಕೆತ್ತ ಬಜ್ಜಿ ಕೆಲಸ ಮಾಡಕತ್ತಾನ. ಹೆಡ್ ಶಾಟ್, ಮತ್ತೊಂದು ಹೆಡ್ ಶಾಟ್. ಏನು ಗುರು ಈ ಥರ ಹೆಡ್ ಶಾಟ್ ಹಿಂಗೆ ಆದರೆ ಹೆಡ್ ಶಾಟ್ ಕಿಂಗ್ ಆಗಿಬಿಡ್ತೀನಿ. ಗಾಯ್ಸ್, ಇನ್ನೊಂದು ರೌಂಡ್ ಸ್ಟಾರ್ಟ್ ಆಗ್ತು. ಮತ್ತು ಈಗ ನೋಡುವ ಆಡ್ತೀವಲ್ಲ ಇನ್ನು
ನೀನು 1 ಪಾಯಿಂಟ್ ಅಷ್ಟೇ ಬೇಕಾಗಿತ್ತು ನನಗೆ ಗೆಲ್ಲೋಕ್ಕೆ. ಅವರಿಗೆ ಇನ್ನು 3 ಪಾಯಿಂಟ್ ಬೇಕು, ನನಗೆ 1 ಪಾಯಿಂಟು. ಈಗ ಒಂದು ಕಮ್ಬ್ಯಾಕ್ ಮಾಡ್ತಾನೆ ಅಥವಾ ನಾನೇ ಗೆಲ್ತೀನ ಅಂತ ನೋಡ್ಬಿಡುವ. ಇನ್ನು ಒಂದು ಬಾಲತ್ವ ಈ ಲೋನ್ಗೂ ಫಲ್ ಬರೋರೆಲ್ಲ ಕೆಲಸ ಮಾಡ್ತಾರೆ. ನೋಡ್ತೀನಿ ಅಂದ್ರೆ ಪ್ಲ್ಯಾನ್ ಆಗ್ತಾರೆ. ಸ್ಯಾಂಟಿನ್ ಹಾಕೊಂಡ್ರೆ ಅವನನ್ನು ಫುಲ್ ಭಾರಿ. ಈಗ ಕೆತ್ತ ಪಚ್ಚಿ ಕೆಲಸ ಮಾಡೋಕ್ಕೆ ಅಣ್ಣ ತಯಾರಾಗಿದ್ದಾನೆ. ನಾನು ಅವನಿಗೆ ಹೊಡೆಯೋದಕ್ಕೆ ತಯಾರಾಗಿದ್ದೀನಿ. ಅವನು ಆಸಾಡಿಲ್ಲ, ಡ್ಯಾಮೇಜ್ ಬೀಳ್ತಲ್ಲ. ತಡಿ ಇಲ್ಲಿ ಹಾಕುವ. ಅವನು ಇದಾನ ಇಲ್ಲ ಅಲ್ಲಿ ಗೊತ್ತಿಲ್ಲಕ್ಕೆ. ಓ ಇಲ್ಲೇ ಬಂದ ಓ ಹೊಲಕ್ಕೆ ಹಾಕಿದ ಅವನೇ ಹೊಲು. ಅವನೇ ಹಾಕ್ದ ಅಣ್ಣ. ನನಗೆ ಇದಾಯ್ತು. ಈಗ ಮತ್ತೇನೋ ಕೆತ್ತ ಬಚ್ಚಿ ಕೆಲಸ ಮಾಡೋದಕ್ಕೆ ಅಣ್ಣವರು ತಯಾರಾಗಿದ್ದಾರೆ. ಈಗ ಬರ್ತಿದ್ದಂಗೆ ಒಂದು ಶಾರ್ಟ್ ಹೊಡೆದ್ರು. ಈ ಥರ ಆದ್ರೆ ನನ್ನ ಮಾನ ಮರ್ಯಾದೆ ಏನಾಗ್ಬಾರ್ದು. ಫುಲ್ ಈ ಥರ ಮಾಡೋಕ್ಕೂ ಆಗಲ್ಲ. ಇದು ಒಂದು BRS ಅಂದರೆ BRS ಸ್ವಲ್ಪ ಕಟ್ ಮಾಡ್ಬೋದು. CS ಸ್ವಲ್ಪ ಕಟ್ ಮಾಡೋಕ್ಕಾಗಲ್ಲ. ಮಾಡ್ಬೋದು ಚೂರು. ಇದು ಲೋನ್ ಫಾರೆಸ್ಟು ಕಟ್ ಮಾಡೋಕ್ಕಾಗಲ್ಲ. ಈ ದಾರಿ ಅಂತೂ ಮುಚ್ಚೋಯ್ತು. ಈಗ ಈ ದಾರಿನ ಅಣ್ಣ ಬಂದ. ಈಗ ನನ್ನ ಮದುವೆ ಬರ್ತಾನೆ ನೋಡ್ರಿ. ಆಯ್ತು, ನಾನು ಚೂರು ಹೊಡೆದಿದ್ರೆ ಸಾಯ್ತಿದ್ದವನು. ನಾನು ಡ್ರ್ಯಾಗ್ ಗೊತ್ತಿಲ್ಲ. ಇನ್ನು ಲಾಸ್ಟ್ ಇನ್ನು 2 ರೌಂಡ್ ಇರುತ್ತೆ. 2 ರೌಂಡ್ ಮುಗಿಸ್ಕೊಡುವ. ಈ ರೌಂಡ್ ಅಂತೂ ನನಗೆ 1 ಪಾಯಿಂಟು 2 ಪಾಯಿಂಟ್. ಈ ರೌಂಡ್ ಅಂತೂ ಗೆಲ್ಲೇಬೇಕು. ಈ ರೌಂಡ್ ಗೆಲ್ಲಿಲ್ಲ ಅಂದರೆ ಇಲ್ಲೇ ಹೊಂಟವನಲ್ಲ ಕೆತ್ತ ಬಜ್ಜಿ ಕೆಲಸ ಮಾಡೋಕ್ಕೆ. ಮತ್ತು ಫುಲ್ ಇದಾಗುತ್ತೆ ಇಲ್ಲೇ ಒಂದೇ ಸಲ ಅದಕ್ಕೆ. ಇಲ್ಲಿ ಯಾರೋ ಇದನ್ನೇ ಈಗ ಪಕ್ಕ ನನ್ನ ದಾರಿಗೆ ಹೋಗ್ತಾನೋ ನಾ ಹಾಲಾಕ್ದೆ. ಯಾವ ಕೆತ್ತ ಬಜ್ಜಿ ಕೆಲಸ ಮಾಡ್ತಾನೆ ಅವಾಗಿಂದ. ಅವಾಗಿಂದ ವಾಲ್ ಹಾಕೋದು ಅಯ್ಯೋ ನನಗೆ ಬಿತ್ತು. ಅಲ್ಲಿ ಹೋಗಿದ್ದಿದ್ರೆ ಸಾಯ್ತಿದ್ದ. ನನಗೆ ಬಿತ್ತು ಫ್ರೀಸರು. ಈ ಥರ ಹೊಡಿಯೋಕತ್ತ ನೀವು ಎಂತಾಗಿತ್ತು ಅಂತಾರೆ. ಗನ್ನಲ್ಲಿ ಅಂತ ಎಕ್ಸ್ಟ್ರಾ ಪವರ್ ಇಟ್ ಮಾಡ್ಬೋದು. ನಮಗೆ ಹಿಡಿಗುತ್ತೆ 4 ಫುಲ್ ಟೆನ್ಷನ್. ಈ ಮ್ಯಾಚ್ ಗೆಲ್ಲೇಬೇಕು. ಈ ಮ್ಯಾಚ್ ನಮಗೆ ಇದು ನಾನು ಕತ್ತಿದ್ದು ಅಂದರೆ ನೈಫು P90 ಹಾಗೂ ಇದು ಒಂದು MN87. ಈಗ ನಾನಂತೂ ಜಯ ನನಗೆ ಸಿಗಲೇಬೇಕು. ಯಾಕಂದರೆ ಈ 3 ಗನ್ ತಗೊಂಡಾಗ ನಂಗೆ ಜಯ ಸಿಕ್ಕಿತ್ತು. ಈಗ ಮತ್ತೆ ಜಯ ಸಿಗುತ್ತೆ ನೋಡೋಣ ಬನ್ನಿ. ಈಗ ನಾನು ಪ್ರಥಮ ಹೋಗ್ತಾ ಇದ್ದಾರೆ ಇಲ್ಲಿ. ಇನ್ನು ಮತ್ತೆ ನಾವು ಅಲ್ಲದನ್ನು ಕೆತ್ತ ಬಜ್ಜಿ ಕೆಲಸ ಮಾಡೋಕ್ಕೆ ಹೌದಾ ನೋಡಿ. ನೈಫೇ ಗೊತ್ತಿಲ್ಲ ಒಳಗಿಂದ. ತಡಿ ಸ್ಯಾಂಟನ್ ಸ್ಯಾಂಟನ್ ಹಾಕ್ಬಿಡುವ. ಇಲ್ಲಾಂದರೆ ಅಣ್ಣ ಕೆತ್ತ ಬಜ್ಜಿ ಕೆಲಸ ಏನು ಮಾಡ್ತಾನೆ ಅಂತ ಗೊತ್ತಾಗಲ್ಲ. ಏನಾರು ಅಡ್ಡ ಹೊಡೆದ ಅಂದರೆ ಸ್ಯಾಂಟಿನ್ ಹಾಕ್ಕೋಬೋದು. ಅಣ್ಣ ಎಲ್ಲೋ ಇದ್ದಾನೆ. ಇಲ್ಲೇ ಇದ್ದಾನೆ ಇವಾಗ ಬಂದೀಗ ಪಟ್ ಅಂತ ಬಿಟ್ಟು ನೋಡಿ. ಶಾಟ್ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ ಗೈಸ್. ಬೋಯ್ ಅಂತೂ ವಿಡಿಯೋನ ಎಂಡ್ ಮಾಡ್ತೀನಿ. ಹಾಗೂ ವಿಡಿಯೋನ ಬೆಳಗ್ಗೆ ನೋಡ್ತಾರೆ ಶುಭ ಮುಂಚಾನೆ, ಮಧ್ಯಾಹ್ನ ನೋಡ್ತಾರೆ ಶುಭ ಮಧ್ಯಾಹ್ನ, ಸಂಜೆ ನೋಡ್ತಾರೆ ಶುಭ ಸಂಜೆ, ರಾತ್ರಿ ನೋಡ್ತಾರೆ ಶುಭರಾತ್ರಿ. ಟಾಟಾ ಬೈ ಬೈ. ಸಿ ಯು ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋ ಏನು ಮಾಡಬೇಕು ಅಂತ ಕಮೆಂಟ್ ಹಾಕಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.